ಇವತ್ತು ನಮ್ಮ ಪೂರ್ಣಿಮಾ ಮೇಡಮ್ ಅವರು ಶೇರ್ ಮಾಡ್ತಾ ಇದ್ದಾರೆ ಹೇಗೆ ಅವರು ಆಹಾರವನ್ನ ಈ ಫೀಲಿಂಗ್ ಇಂದ ಕಂಟ್ರೋಲ್ ಆಗಿದೆ ಅಂತ ಅವ್ರ ಗಮನಕ್ಕೆ ಬಂದಿದ್ದು ನಿಮ್ಗೆಲ್ಲರಿಗೂ ತಿಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್. ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು. ಒಂಥರ ನಮ್ಮನ್ನ ನಾವು ಅರ್ತ್ಕೊಳಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಇಷ್ಟ ತನಕ ನಾವು ಬರೀ ಬೇರೆ ಇದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ವಿ. ಬಟ್ ಇವತ್ತಿನ ಸೆಷನ್ ಅಲ್ಲಿ ನಾವ್ ಹೇಗೆ ಯೋಚನೆ ಮಾಡ್ಬೇಕು, ಹೇಗೆ ನಮ್ ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದೀರಾ. ಅದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಇದ್ರ ಜೊತೆಗೆ ನಾನು ಒಂದ್ ಶೇರ್ ಮಾಡ್ಬೇಕು. ನಾನು ಹೀಲಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಒಂದು ಅಬ್ಸರ್ವ್ ಮಾಡಿದೆ. ನನ್ಗೆ ಮುಂಚೆ ಎಲ್ಲ ತುಂಬಾ ಮನ್ಸಿಗೆ ಬೇಜಾರಾದ್ರೆ, ನೋವಾದ್ರೆ, ಕೋಪ ಬಂದ್ರೆ ಏನಾದ್ರೂ ತಿನ್ಬೇಕು ಅಂತ ಅನಿಸ್ತಾ ಇರೋದು. ಬರೀ ಜಂಕ್ ಫುಡ್ ತರ ಏನಾದ್ರೂ ಸರಿ, ಒಟ್ನಲ್ಲಿ ಜಂಕ್ ಫುಡ್ ತಿನ್ಬೇಕು ಅಂತ. ಬಟ್ ಈಗ ನಾನ್ ಅಬ್ಸರ್ವ್ ಮಾಡ್ದಂಗೆ ಒಂದು ವಾರದಿಂದ ನಾನು ಅಬ್ಸರ್ವ್ ಮಾಡ್ತಾ ಬಂದಿದ್ದೀನಿ. ನನಗೆ ಹಸಿವಾದ್ರೂ ಸಹ ನಂಗೆ ಜಂಕ್ ಫುಡ್ ತಿನ್ನೋದ್ ಬೇಕಾಗಿಲ್ಲ ಇವಾಗ. ಇನ್ಫ್ಯಾಕ್ಟ್ ಕಾಫಿ ಟೀ ಕೂಡ ಬೇಡ ಅಂತಾನೆ ಅನ್ಸುತ್ತೆ. ಅಷ್ಟ್ರ ಮಟ್ಟಿಗೆ ನನ್ ಮನ್ಸು ಒಂಥರ ಪ್ರಬುದ್ಧವಾಗಿದೆ ಅಂತ ನನಗೆ ಅನ್ಸ್ತಾ ಇದೆ. ಸೊ ಇದನ್ನ ನಾನ್ ನಿಮ್ ಹತ್ರ ಶೇರ್ ಮಾಡ್ಕೋಬೇಕು. ತುಂಬಾ ಥ್ಯಾಂಕ್ಸ್ ಮೇಡಮ್. ಧನ್ಯವಾದಗಳು. ಅದೇ ಜಂಕ್ ಫುಡ್ ಮಾತ್ರ ಇವಾಗ ಖಂಡಿತ ತಿನ್ನಕ್ಕೂ ಬೇಕು ಅಂತಾನು ಅನ್ನಿಸ್ತಾ ಇಲ್ಲ. ನೋಡಿದ್ರು ಮುಟ್ಟಕ್ಕೂ ಇಷ್ಟ ಆಗ್ತಿಲ್ಲ. ಅಷ್ಟ್ರ ಮಟ್ಟಿಗೆ ನನ್ ಮನ್ಸು ಒಂಥರ ಕಂಟ್ರೋಲ್ ಅಲ್ಲಿ ಇದೆ ಇವಾಗ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ಧನ್ಯವಾದಗಳು. ಈಗ ಗೊತ್ತಾಯ್ತಾ ಹೇಗೆ ಮೈಂಡ್ಸೆಟ್ ಇಂದ ನಾವು ವೆಯ್ಟ್ ಲಾಸ್ ಮಾಡ್ಕೋಬಹುದು ಅಂತ? ಮುಂಚೆ ನಾನ್ ನಿಮ್ ಹತ್ರ ಹೀಲಿಂಗ್ ಬರಕ್ ಮುಂಚೆ ನನ್ಗೆ ತುಂಬಾನೇ ಒಂಥರ ಡಿಸ್ಟರ್ಬ್ ಆಗಿದೆ. ಕೋಪ ಬರೋದು, ಬೇಜಾರಾಗೋದು, ದುಃಖ ಆಗೋದು. ಎಷ್ಟೋ ಸತಿ ನನಗೆ ಕಂಟ್ರೋಲೇ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ತುಂಬಾ ಅಳುನು ಬರೋದು. ಬಟ್ ಇವಾಗ ಹೀಲಿಂಗಿಗೆ ಬರಕ್ ಶುರು ಮಾಡಿದ್ಮೇಲೆ ನಾನು ಎಲ್ಲಾನು ಕಂಟ್ರೋಲ್ ಅಲ್ಲಿ ಇಟ್ಕೋತಾ ಇದೀನಿ. ಇವಾಗ ಹಳೇದೇನೇ ನೆನ್ಸ್ಕೊಂಡ್ರು ಸಹ ನನ್ಗೆ ಯಾವ್ದೇ ಬೇಜಾರಾಗ್ತಿಲ್ಲ. ಅದ್ರ ಬಗ್ಗೆ ಕೋಪ ಬರಲ್ಲ, ದುಃಖ ಆಗಲ್ಲ. ಇಂಥದ್ದೇನೋ ಒಂದ್ ಇನ್ಸಿಡೆಂಟ್ ಆಗಿತ್ತು, ಆಯ್ತು ಅಷ್ಟೇ. ಅದು ಬಿಟ್ಟು ಮುಂದಕ್ಕೆ ಹೋಗೋಣ ಅನ್ನೋದು ಒಂದ್ ಫೀಲಿಂಗ್ ಬರುತ್ತೆ ಹೊರತು ಅದ್ರಲ್ಲೇ ಇಟ್ಕೊಂಡು ಮತ್ತೆ ಮತ್ತೆ ಅದನ್ನೇ ನೆನ್ಪಿಸ್ಕೊಂಡು ಟೈಮ್ ವೇಸ್ಟ್ ಮಾಡೋ ಅಂತ ಮನಸ್ಥಿತಿ ಇವಾಗಿಲ್ಲ. ಸೊ ಅದ್ರ ಜೊತೆಗೆ ಊಟ ತಿಂಡಿದೂ ಸ್ವಲ್ಪ ಬೇರೆ ತರಾನೇ ಯೋಚನೆಗಳು ಬರ್ತಾ ಇದೆ. ಸೊ ಒಂಥರ ಸಾತ್ವಿಕ ಆಹಾರದ ಬಗ್ಗೆ ಜಾಸ್ತಿ ಇದಾಗ್ತಾ ಇದೆ. ಬೇರೆ ಜಂಕ್ ಫುಡ್ ಎಲ್ಲ ಬೇಕು ಅಂತ ಅನ್ನಿಸ್ತಾ ಇಲ್ಲ ಇವಾಗ. ವೆರಿ ಗುಡ್, ವೆರಿ ಗುಡ್. ಇದ್ರಲ್ಲಿ ನನ್ನ ಜೀವನದ ಬಗ್ಗೆ, ನನ್ನ ದಿನನಿತ್ಯದ ಹೇಗೆ ನಡೆಸ್ಬೇಕು ಜೀವನನ, ಇದು ತುಂಬಾ ಚೆನ್ನಾಗಿ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಸೊ ನಿಜವಾಗ್ಲೂ ನಿಮ್ಗೆ ತುಂಬಾ ಧನ್ಯವಾದ. ಈ ಮಟ್ಟಕ್ಕೆ ನನ್ನ ತಲುಪಿಸಿದೀರಾ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಇದನ್ ಲೈಫ್ ಲಾಂಗ್ ನಾನು ಪೂರ್ತಿ ಮಾಡ್ತೀನಿ, ಬಿಡೋದಿಲ್ಲ ಇದನ್ನ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಸೇರಿ. ಪ್ರತಿದಿನ ರಾತ್ರಿ 9:30ಕ್ಕೆ ಉಚಿತ ಹೀಲಿಂಗ್ ಸೆಷನ್ ಆಯೋಜಿಸಿದ್ದೇವೆ. ಈ ಸೆಷನ್ನಲ್ಲಿ ಭಾಗವಹಿಸಲು ಎಲ್ಲರನ್ನು ಆಹ್ವಾನಿಸುತ್ತೇವೆ. ಧನ್ಯವಾದಗಳು. ಪ್ರಜ್ಞಾ ಪ್ರಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.